ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜಾನ್ವಿ. ನನ್ನ ಚಾನಲ್ಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ರು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನಲ್ಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಮೊದಲು ಹೆಲ್ದಿ ಆಗಿರುವ ಪಾಲಕ್ ಜ್ಯೂಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು. ನಂತರ ಮಿಕ್ಸಿ ಜಾರ್ನಲ್ಲಿ 2 ಪೀಸಷ್ಟು ಹಸಿ ಶುಂಠಿ ಮತ್ತು 1 ಎಸಳಷ್ಟು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವ ಪಾಲಕ್ ಸೊಪ್ಪು ಜೊತೆ ನೀರನ್ನು ಬೆರೆಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಶೋಧಿಸ್ಕೊಂಡ್ರೆ ಹೆಲ್ದಿ ಆಗಿರುವ ಪಾಲಕ್ ಜ್ಯೂಸ್ ರೆಡಿ. ನೋಡಿ, ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಮ್ಮ ಹೆಲ್ತ್ಗೆ ಇದು ತುಂಬಾ ಯೂಸ್ ಇದೆ. ನಾನೀಗ ಈ ಪಾಲಕ್ ಜ್ಯೂಸ್ ಕುಡಿಯೋದ್ರಿಂದ ಆಗುವ ಬೆನಿಫಿಟ್ಸ್ನ ಸಣ್ಣದಾಗಿ ಹೇಳ್ಬಿಡ್ತೀನಿ. ಇದು ನಮಗೆ ಐ ಹೆಲ್ತ್ ಅಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಬ್ಲಡ್ ಪ್ರೆಷರ್ನ ನಾರ್ಮಲಿ ಕೂಡ ತರುತ್ತೆ. ಡಯಾಬಿಟಿಸ್ ಇರೋರ್ಗಂತೂ ತುಂಬ ಒಳ್ಳೆಯದು. ಪ್ಲಸ್ ಬೋನ್ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಹೆಲ್ದಿ ಆಗಿರುವ ಪಾಲಕ್ ಜ್ಯೂಸನ್ನು ವೀಕ್ಲಿ 1 ಟೈಮ್ ಕುಡಿಯೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ. ನಾವೀಗ ಹೆಲ್ದಿ ಆಗಿರುವ ಮೊಳಕೆ ಕಟ್ಟಿರುವ ಅಲಸಂದಿ ಕಾಳು ಪಲ್ಯ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯೋಕ್ಕೆ ಬಿಟ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ನಂತರ ಸ್ವಲ್ಪ 2-3 ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಿಟ್ಟು ನಂತರ ಟೊಮೊಟೊನ ಬೆರೆಸ್ಕೊಂಡು ಇಲ್ಲಿ ಮೊಳಕೆ ಕಟ್ಟಿರೋ ಕಾಳಲ್ಲಿ 1 ವಿಸಲ್ ಕೂಗಿಸ್ಕೊಂಬಿಟ್ಟು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಬಿಟ್ಟು ನಂತರ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಕೊನೆಯದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟ್ಗೆ ಹಾಕ್ಬಿಟ್ರೆ ಹೆಲ್ದಿಯಾಗಿರುವ ಮೊಳಕೆ ಕಟ್ಟಿರುವ ಅಲಸಂದಿ ಕಾಳು ಪಲ್ಯ ರೆಡಿ. ಇದರ ಕಾಂಬಿನೇಷನ್ ರೊಟ್ಟಿ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ. ಫ್ರೆಂಡ್ಸ್, ನಾನೀಗಾಗಲೇ ಇನ್ಫಾರ್ಮೇಟಿವ್ ಬುಕ್ ಸಮ್ಮರಿ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಇವತ್ತಿಂದು ನಂದು 3rd ಬುಕ್. ಸೊ ನಾನು ಆಲ್ರೆಡಿ 2 ಬುಕ್ಸ್ ಸಮ್ಮರೀಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ನನ್ನ ಚಾನಲಲ್ಲಿ ನೋಡಿ. ಆ ಫಸ್ಟ್ ಬುಕ್ ಬಂದುಬಿಟ್ಟು ಸೀಕ್ರೆಟ್, ಸೆಕೆಂಡ್ ಇಕಿಗೈ. ಸೊ ಇವೆರಡು ಬುಕ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನಿಮಗಿದು ಇನ್ಫಾರ್ಮೇಟಿವ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಸಮ್ಮರೀಸ್ಗಳು ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಹಾಗೂ ಕಾಂಪಿಟೇಟಿವ್ ಓದ್ತಿರೋರಿಗೆ ಹೆಲ್ಪ್ ಆಗೋದು. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಯಾಕೆಂದರೆ ಅವ್ರಿಗೂ ಹೆಲ್ಪ್ ಆಗಲಿ, ನಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ನು ಅವ್ರಿಗೂ ಗೊತ್ತಾಗಲಿ. ಇವತ್ತಿನ ಸಮ್ಮರಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಬುಕ್ ನೇಮ್ ಬಂದುಬಿಟ್ಟು ಆಟೋಮಿಕ್ ಹ್ಯಾಬಿಟ್ಸ್. ಏನಪ್ಪ ಈ ಬುಕ್ಕಿನ ವಿಶೇಷ ಅಂತ ನೀವು ಕೇಳ್ತೀರಾ. ಸೊ ಈ ಬುಕ್ ನನಗೆ ತುಂಬ ಪ್ರಾಕ್ಟಿಕಲಾಗಿ ಕಾಣ್ತು. ನಾನು ಈ ಬುಕ್ನ ಸಮ್ಮರಿ ಹೇಳೋಕ್ಕಿಂತ ಮುಂಚೆ ನಿಮಗೆ ಈ ಬುಕ್ನ ಬರೆದ ಆಥರ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಆಥರ್ ನೇಮ್ ಬಂದುಬಿಟ್ಟು ಜೇಮ್ಸ್ ಕ್ಲಿಯರ್ ಅಂತ. ಸೊ ಇವರು ರೈಟರ್ ಕೂಡ, ಇಂಟರಪ್ಟರ್ ಕೂಡ ಆ್ಯಂಡ್ ಬಿಹೇವಿಯರ್ ಸೈನ್ಸ್ ಎಕ್ಸ್ಪರ್ಟ್ ಕೂಡ. ಏನು ಈ ಬುಕ್ಕಲ್ಲಿ ಯಾವ ಕಂಟೆಂಟ್ ಇದೆ ಅಂತ ನೀವು ಕೇಳೋದಾದರೆ, ಟೈನಿ ಚೇಂಜಸ್ ಮೀನ್ಸ್ ನಾವು ಮಾಡ್ಕೊಳೋ ಸ್ಮಾಲ್ ಚೇಂಜಸ್ ಕೂಡ ರಿಮಾರ್ಕಬಲ್ ರಿಸಲ್ಟ್ನ ತಂದುಕೊಡುತ್ತೆ ಅಂತ ಇದೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ನೀವು ಇದರಲ್ಲಿ ಈಸಿ ಆ್ಯಂಡ್ ಪ್ರೂವನ್ ವೇಸ್ ಮಾರ್ಗಗಳಿಂದ ನಾವು ಗುಡ್ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳ್ಬಹುದು ಮತ್ತು ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ನ ಬ್ರೇಕ್ ಮಾಡ್ಕೊಳ್ಬಹುದು ಅಂತ ಈ ಬುಕ್ಸಲ್ಲಿ ಇದೆ. ಸೊ ಮತ್ತು ನಾನು ಫಸ್ಟ್ ನಿಮಗೆ 5 ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ನಂತರ ಮೇಯ್ನ್ ಆಗಿರೋ 4 ಪಾಯಿಂಟ್ಸ್ನ ನೆಕ್ಸ್ಟ್ ಇದು ಫಸ್ಟ್ 5 ಪಾಯಿಂಟ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ಮೇಯ್ನ್ 4 ಪಾಯಿಂಟ್ಸ್ನ ಹೇಳ್ಬಿಡ್ತೀನಿ. ಸೊ ಫಸ್ಟ್ 5 ಪಾಯಿಂಟ್ಸ್ನ ತಿಳ್ಕೊಳ್ಳೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಈ 5 ಪಾಯಿಂಟ್ಸ್ನ ಫಸ್ಟು ನಾನು ನಿಮಗೆ ರೀಡ್ ಮಾಡಿಬಿಟ್ಟು ನಂತರ ಇದರ
ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಫಸ್ಟ್ ಒನ್, ದ ಪವರ್ ಆಫ್ ಸ್ಮಾಲ್ ಇಂಕ್ರಿಮೆಂಟ್ಸ್. ಸೆಕೆಂಡ್, ವೈ ವಿ ಕ್ವಿಟ್ ಅವರ್ ಹ್ಯಾಬಿಟ್ಸ್. ಥರ್ಡ್, ವಾಟ್ ಈಸ್ ದ ಸೊಲ್ಯೂಷನ್. ಸೊ ಫೋರ್ತ್, ಹೌ ಟು ಮೇಕ್ ಆರ್ ಕ್ವಿಟ್ ಎನಿ ಹ್ಯಾಬಿಟ್. ಫಿಫ್ತ್, ಹೌ ಐಡೆಂಟಿಫೈ ಚೇಂಜಸ್ ಇನ್ ಅವರ್ ಬಿಹೇವಿಯರ್ ಆ್ಯಂಡ್ ಹ್ಯಾಬಿಟ್ಸ್. ಸೊ ಫಸ್ಟ್ ಕ್ವೆಶನ್ ಮೀನಿಂಗ್ ಬಂದುಬಿಟ್ಟು, ದ ಪವರ್ ಆಫ್ ಸ್ಮಾಲ್ ಇಂಕ್ರಿಮೆಂಟ್ಸ್ ಅಂದರೆ ನಮ್ಮ ಒಂದು ಸಣ್ಣ ಸಣ್ಣ ಎಫರ್ಟ್ ಹೇಗೆ ದೊಡ್ಡ ದೊಡ್ಡ ರಿಸಲ್ಟ್ ಕೊಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಾವು ಮಳೆನೇ ಎಕ್ಸಾಂಪಲ್ ತಗೊಳ್ಳೋಣ. ಸಣ್ಣ ಸಣ್ಣ ಹನಿಗಳು ಹೇಗೆ ಹಳ್ಳಗಳಾಗಿ, ನಂತರ ಕೆರೆ, ನಂತರ ನದಿ, ನಂತರ ಸಮುದ್ರಗಳಾಗಿ ಹರಿಯುತ್ತೋ, ಸೊ ನಾವು ಹಾಕೋ ಸಣ್ಣ ಸಣ್ಣ ಎಫರ್ಟುಗಳು ನಮಗೆ ಒಂದು ದೊಡ್ಡ ರಿಸಲ್ಟ್ನ ತಂದುಕೊಡುತ್ತೆ ಅಂತ ಈ ಕ್ವಶನ್ದು. ಸೊ ಸೆಕೆಂಡ್ ಒನ್, ವೈ ವಿ ಕ್ವಿಟ್ ಅವರ್ ಹ್ಯಾಬಿಟ್ಸ್ ಅಂದರೆ ಯಾಕೆ ನಾವು ನಮ್ಮ ಹ್ಯಾಬಿಟ್ಸ್ನ ಕ್ವಿಟ್ ಮಾಡ್ತೀವಿ. ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಬಟ್ ಭಾಳ ಜನ ರೇರ್ ಕಂಟಿನ್ಯೂ ಮಾಡೋದು. ಸೊ ಯಾಕೆ ನಾವು ಮಧ್ಯದಲ್ಲೇ ಕ್ವಿಟ್ ಮಾಡ್ತೀವಿ ಅಂತ. ಸೊ ಥರ್ಡ್ ಒನ್, ವಾಟ್ ಈಸ್ ದ ಸೊಲ್ಯೂಷನ್. ಇದನ್ನು ಹೇಗೆ ಸರಿಪಡಿಸ್ಬೋದು, ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ. ಸೊ ಫೋರ್ತ್ ಒನ್, ಹೌ ಟು ಮೇಕ್ ಆರ್ ಕ್ವಿಟ್ ಎನಿ ಹ್ಯಾಬಿಟ್. ಸೊ ನಾವು ಏನಾದರೂ ಹೊಸದು ಕಲಿಯೋದು ಅಥವಾ ಯಾವುದಾದ್ರೂ ಅಭ್ಯಾಸವನ್ನು ಕ್ವಿಟ್ ಮಾಡೋದು ಹೇಗೆ. ನಾವು ಒಳ್ಳೇದು ಮಾಡ್ತಿದ್ವೋ ಅದನ್ನ ಹೇಗೆ ಕಂಟಿನ್ಯೂ ಮಾಡೋದು, ನಾವೇನಾದರೂ ಬ್ಯಾಡ್ ಹ್ಯಾಬಿಟ್ಸಲ್ಲಿದ್ವೋ ಸೊ ಅದನ್ನ ಹೇಗೆ ಕ್ವಿಟ್ ಮಾಡೋದು ಹೇಗೆ ಅಂತ ಇದು ಕ್ವಶನು. ಸೊ ಫಿಫ್ತ್ ಒನ್, ಹೌ ಐಡೆಂಟಿಫೈ ಚೇಂಜಸ್ ಇನ್ ಅವರ್ ಬಿಹೇವಿಯರ್ ಆ್ಯಂಡ್ ಹ್ಯಾಬಿಟ್ಸ್. ಹೇಗೆ ನಾವು ನಮ್ಮ ಬಿಹೇವಿಯರ್ ಆ್ಯಂಡ್ ಹ್ಯಾಬಿಟ್ಸ್ನ ಐಡೆಂಟಿಫೈ ಮಾಡಿ ಅದನ್ನು ಒಳ್ಳೆಯದ್ರ ಕಡೆಗೆ ನಡೆಯೋದು ಅಂತ. ಸೊ ಈ 5 ಕ್ವಶನ್ ಮೀನಿಂಗ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ಸ್ಕ್ರೀನ್ ಮೇಲೆ ಪಾಯಿಂಟ್ಸ್ಗಳು ಕಾಣ್ಬೋದು. ಮೇನ್ ಪಾಯಿಂಟ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ನಾನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಫಸ್ಟ್ ಮೇನ್ ಪಾಯಿಂಟು 1% ರೂಲ್ ಅಂತ. ಏನಪ್ಪ 1% ರೂಲ್ ಅಂತ ನೀವು ಕೇಳೋದಾದರೆ, ಸೊ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು, ಸ್ಮಾಲ್ ಇಂಕ್ರಿಮೆಂಟಲ್ ಚೇಂಜಸ್ ಆ್ಯಂಡ್ ರಿಸಲ್ಟ್ ಇನ್ ಮ್ಯಾಸಿವ್ ರಿಸಲ್ಟ್ಸ್ ಅಂತ. ಅಂದರೆ ಏನಾದರೂ ಸಾಧಿಸಬೇಕು ಅಂತ ಇರೋರು ಡೈಲಿ ಸ್ಟೆಪ್ ಇಡ್ತಾರೆ ಹೊರತು ಒಂದೇ ದಿನ ಫುಲ್ ಜಿಮ್ ಮಾಡಲ್ಲ. ಡೈಲಿ ಹೋಗಿ ಜಿಮ್ಗೆ ಹೋಗ್ಬಿಟ್ಟೆ ಅವ್ರ ಬಾಡಿನ ಅವರು ಬಿಲ್ಡ್ ಮಾಡ್ಕೊಳೋದು. ನೀವು ಓದೋದನ್ನೇ ಎಕ್ಸಾಂಪಲ್ ತಗೊಂಡ್ರು, ಡೈಲಿ ಓದ್ಕೊಂತ ಸ್ಟೆಪ್ ಹೋಗಿ ರಿವೈಸ್ ಮಾಡ್ಕೊಂಡು ಬರೆಯೋದು ಎಫೆಕ್ಟಿವ್ ಇರುತ್ತಾ, ಒಂದೇ ದಿನ ತಲೆ ತುಂಬ್ಕೊಂಡು ಏನೋ ನೆನಪಿಲ್ದಂಗೆ ಹೋಗಿ ಬರೆಯೋದು ಎಫೆಕ್ಟ್ ಇರುತ್ತಾ, ನೀವೇ ಅನಲೈಸ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಮೇನ್ ಪಾಯಿಂಟ್ ಬಂದುಬಿಟ್ಟು ದ ಪ್ಲೇಟಿವ್ ಆಫ್ ಲೇಟೆಂಟ್ ಪೊಟೆನ್ಷಿಯಲ್ ಅಂತ. ಅಲ್ಲಿ ಮೆನ್ಷನ್ ಮಾಡ್ತೀನಿ ನಾನು, ಫರ್ಗೆಟ್ ಅಬೌಟ್ ದ ಇನ್ಸ್ಟೆಂಟ್ ರಿಸಲ್ಟ್ಸ್ ಅಂತ. ಸೊ ಈಗಿನ ಕಾಲದಲ್ಲಿ ಎಲ್ಲ ಇನ್ಸ್ಟೆಂಟು, ಅದೆಷ್ಟು ಇನ್ಸ್ಟೆಂಟ್ ಆಗಿರುತ್ತೋ ಅಷ್ಟೇ ಇನ್ಸ್ಟೆಂಟಾಗಿ ಹಾಳು ಕೂಡ ಆಗುತ್ತೆ. ಅಂದರೆ ಏನೇ ಆಗಲಿ ಇನ್ಸ್ಟೆಂಟ್, ಬೇಗ ಕೆಲಸ ಆಗ್ಬಿಡುತ್ತೆ, ಬೇಗ ನಮ್ಗಲ್ಲಿ ಒಳ್ಳೇದಾಗ್ಬಿಡುತ್ತೆ ಅನ್ನೋ ಅಂಥ ಜಾಗದಲ್ಲೇ ನಮಗೆ ಬೇಗ ಡೇಂಜರಸ್ಸು, ಬೇಗ ಸ್ಪಾಯ್ಲ್ ಆಗ್ತೀವಿ. ಸೊ ಥರ್ಡ್ ಒನ್, ದ ಸೈಕಲ್ ಆಫ್ ಹ್ಯಾಬಿಟ್ಸ್ ಅಂತ. ಇಲ್ಲಿ ಸರ್ಕಲಲ್ಲಿ 4 ಪಾಯಿಂಟ್ಸ್ನ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್ ಆ್ಯಂಡ್ ರಿವಾರ್ಡ್ ಅಂತ. ಏನಪ್ಪ ಇದು ವರ್ಡ್ಸ್ ಸ್ವಲ್ಪ ಡಿಫ್ರೆಂಟ್ ಇದ್ದಾವೆ ಅಂತಂದರೆ ಏನು ಪ್ಯಾನಿಕ್ ಆಗಬೇಡಿ, ನಾನು ನಿಮಗೆ ಕಂಪ್ಲೀಟ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕ್ಯೂ ಅಂತಂದರೆ ಇದು ನಮ್ಮ ಬ್ರೈನ್ಗೆ ಆ್ಯಕ್ಷನ್ ತೊಗೊಳೋಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಬ್ರೈನ್ನ ಟ್ರಿಗರ್ ಮಾಡುತ್ತೆ. ಕ್ರೇವಿಂಗ್ ಅಂತ ಇದೆ. ಈ ಕ್ರೇವಿಂಗು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನಮಗಿದು ಮೋಟಿವೇಶನ್ ಮಾಡುತ್ತೆ. ಸೊ ಥರ್ಡ್ ಒನ್, ರೆಸ್ಪಾನ್ಸ್ ಅಂದರೆ ಇದು ನಮ್ಮ ಹ್ಯಾಬಿಟ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳಕ್ಕೆ ನಮಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಫೋರ್ತ್ ಒನ್, ರಿವಾರ್ಡ್. ಇದು ನಮ್ಮ ಪ್ರತಿ ಹ್ಯಾಬಿಟ್ನ ನಮ್ಮ ಗೋಲ್ ಕಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಾವು ಇದು ರಿವಾರ್ಡ್ ತನ್ನೋದು, ಇದು ಮೇ ಬಿ ನೀವು ಸೊಲ್ಯೂಷನ್ ಥರನೂ ತಗೋಬೋದು. ನಾನು ನೆಕ್ಸ್ಟ್ ಮೇನ್ 4 ಲಾ ಆಫ್ ಬಿಹೇವಿಯರ್ ಚೇಂಜ್ ಅಂತ ಇದೆಯಲ್ಲ, ಅಲ್ಲಿ ನಿಮಗಿಂತ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ನೋಡೋಣ ಬನ್ನಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು 4 ಲಾ ಆಫ್ ಬಿಹೇವಿಯರ್ ಚೇಂಜ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಈ 4 ಲಾಸ್ನ ನಾನು ಓದ್ಬಿಟ್ಟು ನಾನು ಇದನ್ನ ವಿತ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಒನ್, ದ ಲಾ ಮೇಕ್ ಇಟ್ ಆಬ್ವಿಯಸ್ ಅಂದರೆ ಇದನ್ನ ಕ್ಯೂ ಅಂತ ಕರಿತೀವಿ. ದ ಲಾ ಮೇಕ್ ಇಟ್ ಅಟ್ರಾಕ್ಟಿವ್, ಇದನ್ನ ನಾವು ಕ್ರೇವಿಂಗ್ ಅಂತ ಕರಿತೀವಿ. ಸೊ ಥರ್ಡ್ ಒನ್, ದ ಲಾ ಮೇಕ್ ಇಟ್ ಈಸಿ, ಇದನ್ನ ನಾವು ರೆಸ್ಪಾನ್ಸ್ ಅಂತ ಕರಿತೀವಿ. ಸೊ ಫೋರ್ತ್ ಒನ್, ದ ಲಾ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್, ಇದನ್ನ ನಾವು ರಿವಾರ್ಡ್ ಅಂತ ಕರಿತೀವಿ. ಸೊ ಇವು 4 ಪಾಯಿಂಟ್ಸ್ನ ನಾನು ಒಂದೇ ಎಕ್ಸಾಂಪಲಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಸೊ ಇದು ನಾನು ಕ್ಯೂ ಅರ್ಥ ಮಾಡಿಸಿದ ತಕ್ಷಣ, ಕ್ರೇವಿಂಗ್ ಅರ್ಥ ಮಾಡಿದ ತಕ್ಷಣ ಅರ್ಥ ಆಗಿಲ್ಲ ಅಂದ್ಕೊಬೇಡಿ. 4 ಪಾಯಿಂಟ್ಸ್ನ ಒಂದು ಎಕ್ಸಾಂಪಲಲ್ಲಿ ಫುಲ್ ಎಕ್ಸಾಂಪಲ್ನ ನಾನು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಿಮಗಿದು ಅರ್ಥ ಆಗುತ್ತೆ. ಸೊ ನಾನು ಎಕ್ಸಾಂಪಲ್ನ ಬುಕ್ ರೀಡಿಂಗಿಂದ ತಗೊಂಡಿದ್ದೀನಿ. ಅಂದರೆ ನಾವು ಡೈಲಿ ಸಬ್ಜೆಕ್ಟ್ಸ್ಗಳು PCMB ಆ ಥರ ಓದೋದಲ್ಲ. ಸೊ ಎಕ್ಸ್ಟ್ರಾ ಬುಕ್ ಓದ್ತಿದ್ದೀವಿ, ಏನೋ ಒಂದು ಕಾದಂಬರಿನೋ ಏನೋ ಓದ್ತಿದ್ದೀವಿ ಅಂತಂದರೆ, ಸೊ ನಾವು ಎದ್ದಾಗ ಆ ಬುಕ್ನ ನಮ್ಮ ಬೆಡ್ ಪಕ್ಕ ಇಟ್ಕೊಳೋದು, ನಾವು ಇದನ್ನ ರಾತ್ರಿ ಓದಬೇಕು ಅಂತ. ಸೊ ಅದೊಂದು ನಿಮಗೆ ಅಭ್ಯಾಸ ಆಗುತ್ತೆ, ಅದೊಂದು ನಿಮಗೆ ಹ್ಯಾಬಿಟ್ ಆಗುತ್ತೆ. ಅದನ್ನು ನಾವು ಕ್ಯೂ ಅಂತ ಕರಿತೀವಿ. ಸೊ ಫಸ್ಟ್ ನಾನು ಏನು ಹೇಳಿದ್ದೆ,
ದ ಲಾ ಮೇಕ್ ಇಟ್ ಆಬ್ವಿಯಸ್ ಅಂತ ಹೇಳಿದ್ದೆ. ಸೊ ಇದೇ ಕ್ಯೂ ಅಂದರೆ. ಸೊ ಇದನ್ನೊಂದು ನೀವು ಅಭ್ಯಾಸ ಮಾಡ್ಕೋಬೇಕು. ನಾನು ಈ ಬುಕ್ನ ಮಲಗಬೇಕಾದ್ರೆ ಓದಲೇಬೇಕು ಅಂತ ನಿಮ್ಮ ಬೆಡ್ ಪಕ್ಕ ಇಟ್ಕೊಂಡು. ಸೊ ನೀವು ರಾತ್ರಿ ಬಂದಾಗ ನಿಮಗದು ಅಟ್ರಾಕ್ಟಿವ್ ಆಗುತ್ತೆ, ಅಂದರೆ ನಿಮಗೆ ಕಾಣುತ್ತೆ ಅಂತ ಅಷ್ಟೇ, ಇದರಲ್ಲೇನಿಲ್ಲ. ಸೊ ಸೆಕೆಂಡ್ ಒನ್, ದ ಲಾ ಮೇಕ್ ಇಟ್ ಅಟ್ರಾಕ್ಟಿವ್. ಇದನ್ನ ನಾವು ಕ್ರೇವಿಂಗ್ ಅಂತ ಕರಿತೀವಿ. ನಿಮಗೆ ಕಾಣುತ್ತೆ, ಇದು ನಿಮಗೆ ಕಾಣುತ್ತೆ, ನೀವು ಅವಾಗ ತಗೊಂಡದನ್ನ ಓದ್ಬೋದು ಅಂತ. ಸೊ ದ ಲಾ ಮೇಕ್ ಇಟ್ ಈಸಿ ಅಂದರೆ ರೆಸ್ಪಾನ್ಸ್ ಅಂತ. ಸೊ ಅವಾಗ ನಿಮಗೆ ಅದು ಈಸಿ ಆಗುತ್ತೆ. ಇದು ಹೇಗೆ ಈಸಿ ಆಗುತ್ತೆ? ಸೊ ನೀವು ರಾತ್ರಿ ಹೊತ್ತು ನಾನು ಒಂದು ಬುಕ್ ಓದ್ಬೇಕು ಅಂದ್ಕೊಂಡಿದ್ನಲ್ಲ ಅಂತ ಹೋಗಿ ನೀವು ನಿಮ್ಮ ಬುಕ್ಕು ಲೈಬ್ರರಿಲಿ ಯಾವ ಬುಕ್ ಓದಲಿ ಅಂತ ಹುಡ್ಕೋತ್ತಿಗೆ ಯಾವ ಬುಕ್ಕು ಬೇಡ ಅಂದು ಬಂದು ಮಲ್ಕೊಂಡಿರ್ತೀರ. ಸೊ ಅದ್ರ ಬದಲು ನೀವೊಂದು ಹ್ಯಾಬಿಟ್ ಮಾಡಿಕೊಂಡು ಅದನ್ನ ನಿಮ್ಮ ಬೆಡ್ ಪಕ್ಕ, ನಾವು ಇದನ್ನ ರಾತ್ರಿ ಓದಲೇಬೇಕು ಅಂತ ನೀವು ನಿಮ್ಮ ಬೆಡ್ ಪಕ್ಕ ಇಟ್ಕೊಂಡು ಮಕ್ಕಂದರೆ ಅದು ನಿಮಗೆ ಅಭ್ಯಾಸ ಆಗುತ್ತೆ. ಸೊ ಅದು ನೀವು ಮಲಗಬೇಕಾದ್ರೆ ನೋಡಿದಾಗ ನಿಮ್ಗೆ ಅದು ಅಟ್ರಾಕ್ಟಿವ್ ಆಗುತ್ತೆ, ಅಂದರೆ ನಿಮ್ಗೆ ಕಾಣುತ್ತೆ. ಸೊ ಥರ್ಡ್ ಲಾ ಇದೇನು ಹೇಳುತ್ತೆ, ದ ಲಾ ಮೇಕ್ ಇಟ್ ಈಸಿ. ಅದೇ ಈಸಿ ಆಗುತ್ತೆ, ಅಂದರೆ ನಿಮ್ಗೆ ಅದನ್ನು ಆವಾಗ ಹೋಗಿ ಲೈಬ್ರರಿಲಿ ಹುಡುಕಿ ತಗೊಂಡು ಇದು ಮಾಡೋಕ್ಕಿಂತ ನಿಮಗದು ಈಸಿಯಾಗಿ ಸಿಕ್ತು. ಯಾವ ಬುಕ್ಕು ಪರ್ಟಿಕ್ಯುಲರ್ ನಾನು ಇವತ್ತು ಓದಬೇಕು ಅಂತ ನಿಮಗದು ಸಿಕ್ತು ಅಂತ ನಾನು ಇಲ್ಲಿ ಇದ್ರ ಮೀನಿಂಗ್ ಇಷ್ಟೇ. ಸೊ ಫೋರ್ತ್ ಒನ್, ದ ಲಾ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್ ಅಂದರೆ ಇದು ರಿವಾರ್ಡ್. ಸೊ ನೀವು ಓದ್ತೀರಾ 2 to 3 pages ಓದ್ರಿ. ಸೊ ಆವಾಗ ನಿಮಗೊಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಆಗುತ್ತಲ್ಲ, ಸೊ ಅದೇ ನಿಮಗೆ ನೀವು ಕೊಟ್ಕೊಂಡು ರಿವಾರ್ಡ್ ಅಂತ. ಸೊ ಈ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರೋದು ಒಂದೇ ಒಂದು ಕನ್ಕ್ಲೂಷನ್, ಒಂದೇ ವರ್ಡಲ್ಲಿ ಕನ್ವೆ ಮಾಡಬೇಕು ಅಂದರೆ, ಸೊ ಹ್ಯಾಬಿಟ್ಸ್ನ ಯಾವ ರೀತಿ ನೀವು ಬಿಲ್ಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಅದ್ರ ಬಗ್ಗೆ ಅದೇ ಕ್ವಶನ್ ಆಗಿತ್ತಲ್ಲ. ಸೊ ಅದನ್ನೇ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಹೇಗೆ ನೀವು ಬಿಲ್ಡ್ ಮಾಡ್ಕೋಬೋದು, ಹೇಗೆ ಅಭ್ಯಾಸನ ಬಿಲ್ಡ್ ಮಾಡ್ಕೋಬೋದು ಅನ್ನೋದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ನಾನು ಈ ಬುಕ್ಕು ಪ್ರಾಕ್ಟಿಕಲ್ ಆಗಿದೆ ಅಂತ ನಿಮಗೆ ಹೇಳಿದ್ದು. ಸೊ ಈ ಬುಕ್ಕು ಅಷ್ಟೇ ಪ್ರಾಕ್ಟಿಕಲ್ ಆ್ಯಂಡ್ ಪವರ್ಫುಲ್ಲಾಗೂ ಇದೆ. ಸೊ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ಹೇಗೆ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳೋದು ಅಂತ. ಸೊ ಈ ಬುಕ್ಕು ಸಮ್ಮರಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬುಕ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ಹೆಲ್ಪ್ಫುಲ್ ಅನಿಸಿದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ. ಕಾಯ್ತಾ ಇರ್ತೀನಿ ಕಮೆಂಟ್ಗೆ, ನಿಮಗೆ ಯಾವ ಥರ ಅರ್ಥ ಆಯಿತು, ಏನು ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗೂ ತಿಳಿಸಿ. ನನ್ನ ಈ ಹೊಸ ಚಾನಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗ್ಲೂ ಬೇಕು. ಸೊ ಈ ಬುಕ್ಕಲ್ಲಿ ಒಂದೇ ಕನ್ವೆ ಮಾಡಿರೋದು, ಅಂದರೆ ನಾವು ಯಾಕೆ ಫಿಟ್ ಮಾಡ್ತೀವಿ ಅಂದರೆ ನಾವು ಅಲ್ಲಿ ಕರೆಕ್ಟಾಗಿ ನಾವು ಅದನ್ನ ಸೆಟ್ ಮಾಡ್ಕೊಂಡಿರಲ್ಲ. ಸೊ ಅದೊಂದು ನಮಗೆ ಬ್ಯಾಕ್ ಆಗ್ಬೋದು. ಸೊ ಒಂದೇ ಅಭ್ಯಾಸ ಮಾಡ್ಕೊಂಡು ಅದು ನಮಗೆ ಕಾಣೋ ಥರ ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್, ರಿವಾರ್ಡಲ್ಲಿ ಈ 4 ಪಾಯಿಂಟ್ಸಲ್ಲಿ ನಾವು ಇಟ್ಕೊಂಡ್ರೆ ಇದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಇದಿದೆ. ಸೊ ಥ್ಯಾಂಕ್ ಯು for watching till the end. Please don't forget to subscribe my channel and please hit the like button. Thank you.